ಜೋಕ್ ಜಂಕ್ಷನ್ ನೋ ಟೆನ್ಷನ್. ಖರೆ ಹೇಳ್ತೇನೆ ಗೆಳೆಯರ, ಈ ಜೋಕು ಮತ್ತು ಹಾಸ್ಯ ಅನ್ನೋದು ಒಂದು ನಮೂನಿ ಬೆಳದಿಂಗಳಿದ್ದಂಗೆ. ಈ ಬೆಳದಿಂಗಳು ನೋಡ್ರಿ ಒಂದ್ಸತಿ ಚಂದಪ್ಪ ಬಂದ ಅಂತಂದ್ರೆ ಎಲ್ಲ ಕಡೆ ಈ ಮಂದ ಬೆಳಕು ಮತ್ತು ತಂಪು ನೀಡ್ತಾನೆ ಚಂದಪ್ಪ. ಯಾಕಂತಂದ್ರೆ ಅದೇನು ಇಂಥವ್ರಿಗಿಷ್ಟು ಇಂಥವ್ರಿಗಿಲ್ಲ ಅಂತ ಹಿಂಗೇನಿಲ್ಲ. ಯಾಕಂದ್ರೆ ಈ ನಗು ಮತ್ತು ಹಾಸ್ಯ ಅನ್ನೋದು ಖರೆ ಅಂದ್ರೆ ಒಂದು ನಮೂನಿ ಸಾಂಕ್ರಾಮಿಕ ರೋಗ ಇದ್ದಂಗೂ. ಒಬ್ರು ನಕ್ರ ಅಂದ್ರೆ ಮತ್ತೊಬ್ರು ನಗ್ತಾರೆ, ಅವ್ರು ನೋಡಿ ಇನ್ನೊಬ್ರು ನಗ್ತಾರೆ. ಅದಕ್ಕೆ ಯಾರೋ ಹೇಳ್ಯಾರ ನೋಡ್ರಿ, ಸ್ಮೈಲ್ ಎಷ್ಟು ಕಾಸ್ ನಥಿಂಗ್ ಅಂತ. ನಕ್ಕೋತನ ಇರೋದು ನಮ್ಮ ಜೋಕ್ ಜಂಕ್ಷನ್ನ ಮುಖ್ಯ ಉದ್ದೇಶ ಅದ ರೀ. ಹಂಗೆ ಈ ನಮ್ಮ ಜೋಕ್ಗಳು ಟ್ರಾಫಿಕ್ನವ್ರನ್ನೂ ಬಿಟ್ಟಿಲ್ಲ. ಟ್ರಾಫಿಕ್ನಾಗ ಮಜಾ ಜೋಕ್ಗಳಾಗ್ತಾವೆ ರೀ. ಒಂದು ಸರ್ತಿ ಏನಾಯ್ತು, ಒಬ್ಬ ಸಣ್ಣ ಕಾರ್ನಾಗ ಎಲ್ಲೋ ಡ್ರೈವ್ ಮಾಡ್ಕೋತ ಹೊಂಟಿದ್ದ, ಮುಂದೊಂದು ದೊಡ್ಡ ಟ್ರಕ್ಕು ಇಮಿಡಿಯೇಟ್ಲಿ ರೈಟ್ ಟರ್ನ್ ತೊಗೊಂಡ್ಬಿಡ್ತು. ಇವು ನೋಡ್ಲಿಕ್ಕಾಗಲಿಲ್ಲ. ಅದನ್ನು ನೋಡ್ಬೇಕಂತ ಹೋಗಿ ಟಚ್ ಮಾಡೇ ಬಿಟ್ಟ. ಎದಕ್ಕೆ ದೊಡ್ಡ ಗಾಡಿಗೆ ಸಿಟ್ಟು ಬಂತು ಇವಾಗ. ಕಾರ್ನಿಂದ ಇಳ್ದ ಆ ಟ್ರಕ್ಕಿನ ಡ್ರೈವರಿಗೆ ಒದರಾಡ್ಲಿಕ್ಕೆ ಶುರು ಮಾಡ್ದೆ. ಏಯ್ ಏನು ಹೆಂಗೆ ಡ್ರೈವಿಂಗ್ ಮಾಡ್ತಿ, ಯಾವ ಲೈಸೆನ್ಸ್ ಕೊಟ್ಟ ನಿನಗೆ, ಅಲ್ಲ ಕೈಗೆ ಮಾಡ್ಬೇಕೋ ಬೇಡ ನೀನು, ರೈಟ್ ಹೊಳ ಮುಂದೆ ತಿಳಿಯಂಗಿಲ್ಲ ನಿನಗೆ ಅಂದ. ಅದಕ್ಕೆ ಅವನು ಟ್ರಕ್ಕಿನ ಡ್ರೈವರ್ ಹೇಳ್ದ, ಯಾಕೆ ಸರ್ ಸುಳ್ಳ ಬದಲಾಡ್ತೀರಿ, ಅಲ್ರಿ ನಂದು ಇಂಥ ಟ್ರಕ್ ಟರ್ನ್ ಆಗ್ಲಿಕ್ಕತ್ತಿಲ್ಲ ಕಾಣಿಸಿಲ್ಲ ನಿಮ್ಗೆ, ಇನ್ನಾಗ ನಾನು ಚೋಟದ ಕೈ ಮಾಡಿದ್ರಿ ಏನು ಕಾಣಿಸ್ತಿತ್ತು, ಬಂದು ಹಾದಿರಿ ಹೋಗ್ರಿ ಹಿಂಗೆ. ಒಂದು ದಿವಸ ಒಬ್ಬ ಪೇಪರ್ ಓದ್ಕೋತ ಕೂತಿದ್ದ, ಅದ್ರಾಗ ಒಂದು ನ್ಯೂಸ್ ಬಂತು. ಏನು, ಮಾರುತಿ ಕಾರ್ ಕೇವಲ 100 ರೂಪಾಯಿ. ಹಾಂ, ಗಾಬರಿ ಅದವ. ಹೊಸ ಮಾರುತಿ ಕಾರ್ ಕೇವಲ 100 ರೂಪಾಯಿ. ಹಿಂಗೆ ಮಾಡ್ತಾರೆ ಇವರು ಅಂತೇಳಿ ಅದೇನು ನಂಬರ್ ಕೊಟ್ಟಿದ್ರು. ಆಮೇಲೆ ಅಲ್ಲಿಗೆ ಫೋನ್ ಮಾಡಿ ಕೇಳ್ದ, ಏನು ರೀ ಸರ್ ನೀವು ಹಿಂಗೆ ಅಂತ. ಅದು ಅಲ್ಲಿ ಹೆಣ್ಮಗಳು ಮಾತಾಡಿದ್ಲು. ಹೌದು ಸರ್, ಟ್ರೂ, ಐ ಆಮ್ ಸೆಲ್ಲಿಂಗ್ ಮೈ ಕಾರ್ 100 ರೂಪಾಯಿಗೆ. 100 ರೂಪಾಯಿಗೆ ನಾನು ಮಾರುತಿ ಕಾರ್ ಮಾಡ್ಲಿಕ್ಕೆ ಬೇಕಾದ್ರೆ ನೀವು ಬಂದು ನೋಡ್ಬೋದು. ಅದು ಇಮಿಡಿಯೇಟ್ಲಿ ತಂದು ಹಳೆ ಸ್ಕೂಟ್ರ್ ಇತ್ತು, ಒಂದು 20 ಸರ್ತಿ ಕಿಕ್ ಹೊಡೆದ, ಚಾಲು ಆಯ್ತು. ಅದನ್ನು ತೊಗೊಂಡು ಸೀದಾ ಅವ್ರ ಮನೆಗೆ ಹೋದ. ನೋಡ್ದ ಅವ್ರ ಗ್ಯಾರೇಜ್ನಾಗ ಕಾರ್ ನಿಂತಿತ್ತು. ನಾ ಒಂದು ಟೆಸ್ಟ್ ಡ್ರೈವ್ ಮಾಡ್ಬೋದಾ, ಶೋರ್ಲಿ, ಯಾಕಮ್ಮ ಮಾಡ್ರಿ ಅಂತಂದ್ರೆ. ಆ ಮನೆ ಹೆಣ್ಮಗಳು ಅವ್ನು ಕೀಲಿ ಕೈ ಕೊಟ್ಲು. ಇವ ಗಾಡಿ ತೊಗೊಂಡು ಡ್ರರ್ ಅಂತೇಳಿ ಎಲ್ಲ ಓಡಿಸಿದ. ಒಂದು ರೌಂಡ್ ಹೊಡೆದು ಬಂದ. ವಾಪಸ್ ಕಾರು ಅಲ್ಲಿ ಗ್ಯಾರೇಜ್ ಮುಂದೆ ತಂದಿಟ್ಟು, ಕರೆಕ್ಟ್ ಅದ, ಕಂಡೀಷನ್ ಚಲೋ ಅದ. ಹೌದು, ನಾ ಹೇಳಿದ್ನಲ್ಲ ಪೇಪರ್ನಾಗ ಬರೆದಿದ್ವಿ, ಹಂಗೆ ಅದ. 100 ರೂಪಾಯಿ ಈ ಕಾರಿಗೆ. ಯಾಕೆ 100 ರೂಪಾಯಿ ನಾ ತಿಳ್ಕೊಬೋದಾ ಅನ್ನೋ. ತಿಳ್ಕೊರಲ್ಲ, ಅದ್ರಾಗ ಏನದ, ನನ್ನ ಗಂಡಂದಿದ್ದು ಕಾರು, ಅವ ಆ್ಯಕ್ಚುಲಿ ತನ್ನ ಸೆಕ್ರೆಟರಿ ಜೊತೆ ಓಡೋಗ್ಯಾನ, ನನಗೆ ಈ ಮನಿ ಬಿಟ್ಟಾನಂತ, ತನ್ನ ಸಲುವಾಗಿ ಈ ಕಾರ್ ಸಾಕಂತ, ಇದನ್ನು ಮಾರಿ ಇದಕ್ಕೆ ಬಂದಿರೋ ರೊಕ್ಕ ನನಗೆ ಕಳಿಸು ಅಂತ ಹೇಳ. ಅದಕ್ಕೆ ನಾ ಇದನ್ನು 100 ರೂಪಾಯಿಗೆ ಮಾರ್ಲಿಕತ್ತೀನಿ ಅಂತ ಹೇಳಿದ್ದೆ. ಡ್ರೈವಿಂಗ್ ಬಗ್ಗೆ ಇಂಥ ಮಜಾ ಜೋಕ್ಗಳು ನಮ್ಗೆ ಬರ್ಕೋತನವ ರೀ. ಇದ್ರಾಗ ಒಬ್ಬರು ಮೀರಾ ಮಹಾಲಿಂಗ್ ಶೆಟ್ಟಿ ಅಂಥೇಳಿ ಹುಬ್ಬಳ್ಳಿಯಿಂದ ಈ ಜೋಕನ್ನು ನನಗೆ ಕಳಿಸ್ಯಾರ. ಅದು ಡ್ರೈವಿಂಗ್ ಬಗ್ಗೆ, ಅಂದ್ರೆ ಬೇರೆ ದೇಶದಾಗ ಹೆಂಗೆ ಡ್ರೈವ್ ಮಾಡ್ತಾರೆ ಅಂಥೇಳಿ ವಿವರಿಸುವಂಥ ಒಂದು ಸಣ್ಣ ಡೀಟೇಲ್ಸ್. ಖರೆ ಅಂತಂದ್ರೆ ಅದು ಎಷ್ಟು ಹೊಡೆದದ ಅಂದ್ರೆ ನಂಗೆ ಚೀಟಿಯಿಂದ ಹೇಳಿಕ್ಕೆ ಬರೋಂಗಿಲ್ಲ. ಸೊ ಅವ್ರು ಕಳ್ತಾರೆ ರೀ. ನೋಡಿರಿ, ಒಂದು ಕೈ ಸ್ಟೇರಿಂಗ್ ಮೇಲೆ ಇತ್ತು, ಇನ್ನೊಂದು ಕೈ ಕಿಟಕಿಯಾಗಿತ್ತು ಅಂತಂದ್ರೆ ಅವ ಸಿಡ್ನಿ ಒಳಗೆ ಡ್ರೈವ್ ಮಾಡ್ಲಿಕ್ಕೆ ಹತ್ತಾನ ಅಂತ ತಿಳ್ಕೊಬೇಕಂತ. ಇನ್ನು ಒಂದು ಕೈ ಸ್ಟೇರಿಂಗ್ ಮೇಲೆ, ಇನ್ನೊಂದು ಕೈ ಹಾರ್ನ್ ಮೇಲೆ ಇತ್ತು ಅಂತಂದ್ರೆ ಅವ ಜಪಾನ್ದಾಗ ಡ್ರೈವ್ ಮಾಡ್ಲಿಕ್ಕೆ ಹತ್ತಾನ ಅಂತ ತಿಳ್ಕೊಬೇಕಂತ. ಇನ್ನು ಒಂದು ಕೈ ಸ್ಟೀರಿಂಗ್ ಮೇಲೆ, ಇನ್ನೊಂದು ಕೈಯಾಗಿ ನ್ಯೂಸ್ ಪೇಪರ್ಸು ಮತ್ತು ಕಾಲ್ ಎಕ್ಸಿಲೇಟರ್ ಮೇಲೆ ಇತ್ತು ಅಂತಂದ್ರೆ ಅವ ಬೋಸ್ಟನ್ದಾಗ ಡ್ರೈವ್ ಮಾಡ್ಲಿಕ್ಕೆ ಹತ್ತಾನ ಅಂತ ತಿಳ್ಕೊಬೇಕಂತ. ಇನ್ನು 2 ಕೈ ಸ್ಟೀರಿಂಗ್ ಮೇಲೆ ಕಣ್ಣು ಮುಚ್ಚಿ ಗಾಬರಿಯಾಗಿ ಹೆದರಿಕೆಯಿಂದ 2 ಕಾಲು ಬ್ರೇಕ್ ಮೇಲೆ ಇಟ್ಕೊಂಡು ಡ್ರೈವ್ ಮಾಡ್ಲಿಕ್ಕೆ ಹತ್ತಿದ್ದ ಅಂತಂದ್ರೆ ನ್ಯೂಯಾರ್ಕ್ನಾಗ ಡ್ರೈವ್ ಮಾಡ್ಲಿಕ್ಕೆ ಹತ್ತಾನ ಅಂತ ತಿಳ್ಕೊಬೇಕಂತ. ಇನ್ನು 2 ಕೈ ಗಾಳ್ಯಾಗ ಮ್ಯಾಲೆ ಹಾರಾಡ್ಕೋತ ಅವ ಮಾತಾಡ್ಕೋತಿದ್ದಂತಂದ್ರೆ ಜೋರ್ಲಿ ಸೀಟಿ ಹೊಡ್ಕೋತ ಹಿಂದೆ ಸೀಟಿ ಹೊಳಿ ಮಾತಾಡ್ತಿದ್ದ ಅಂತಂದ್ರೆ ಅವ ಇಟಲಿ ಒಳಗೆ ಡ್ರೈವ್ ಮಾಡ್ಲಿಕ್ಕೆ ಹತ್ತಾನ ಅಂತ ತಿಳ್ಕೊಡ್ರಿ. ಇನ್ನು ಒಂದು ಕೈ ಹಾರ್ನ್ ಮೇಲೆ, ಇನ್ನೊಂದು ಕೈಲೇ ಹಾಯ್ ಬಾಯ್ ಅಂತ ಹೇಳಿ ಸಿಗ್ನಲ್ ಮಾಡ್ತಿದ್ದು, ಒಂದು ಕಿವಿಯಾಗ ಫೋನು, ಇನ್ನೊಂದು ಕಿವಿಯಾಗ FM ರೇಡಿಯೋ ಇಟ್ಕೊಂಡು, ಮತ್ತು ನಿಮ್ಗೆ ಹೇಳ್ತೀನಿ ಕಾಲು ಎಕ್ಸಿಲೇಟರ್ ಮೇಲೆ, ಕಣ್ಣು 2 ದಾರ್ಯಾಗ ಹೋಗೋ ಹೆಣ್ಮಕ್ಳ ಮೇಲೆ ಇದ್ದ ಅಂತಂದ್ರೆ ಅವ ಗ್ಯಾರಂಟಿ ಇಂಡಿಯಾದಾಗ ಡ್ರೈವ್ ಮಾಡ್ಲಿಕ್ಕೆ ತಾನು ತಿಳ್ಕೊರಿ. ಎಲ್ಲಿ ಹೋಗ್ಬೇಡ್ರ, ಜೋಕ್ ಜಂಕ್ಷನ್ನಾಗ ಮಸ್ತ್ ಮನುಷ್ಯ ಬರ್ತಾನೆ, ಅವನ ಜೊತೆ ಮಾತಾಡೋಣಂತ. ಅಲ್ಲಿ ತನಕ ಒಂದು ಸಣ್ಣ ಬ್ರೇಕ್.